ರೇಖಿಯಿಂದ ತುಂಬ ಒಳ್ಳೇದಾಗಿದೆ. ನನ್ನ ಮಗ ಅಂತೂ ಅದೇ ಅದ್ಭುತ. ನನ್ನ ಮಗಂದೇ ನನಗೆ. ಅವನೇನಾದರೂ ಅನ್ಕೊಂಡು ಅಮ್ಮ ನಾನು ಇಷ್ಟೇ ಮಾರ್ಕ್ಸ್ ತೊಗೊಳ್ಳೋದು ಅಂತಂದರೆ ಅಷ್ಟೇ ಮಾರ್ಕ್ಸ್ ತೊಗೋತಾನೆ. ಮತ್ತು ಅವನ ಬಾಯಲ್ಲಿ ಏನು ಬರುತ್ತೆ ಅದೇ ಆಗುತ್ತೆ. ಅವನೊಂದು 10 years ತನಕ ನಾ ಯಾವ ಫಂಕ್ಷನು ಅಟೆಂಡೇ ಮಾಡಿಲ್ಲ ಬಿಡಿ. ಅಷ್ಟು ತುಂಟ ಹಠ ಮತ್ತು ಓದೋದ್ರ ಕಡೆ ಆಸಕ್ತಿನೇ ಇರಲಿಲ್ಲ. ಬಟ್ ಇವಾಗ SLCಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದೆ. ತುಂಬ ಕಾಲು ನೋಯ್ತಾ ಇತ್ತು. ಕಾಲು ನೋವು ಕಣಪ್ಪ, ತುಂಬ ನನಗೆ ನಡೆಯೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಕಾಲು ನೋವು. ಮಲ್ಕೊಳಮ್ಮ ಸ್ವಲ್ಪ ಹೊತ್ತು ಒಂದು. ಓಕೆ ಆಯ್ತಪ್ಪ ಮಲ್ಕೊಂಡೆ. ಆ ಕಾಲನ್ನ ಸರ್ 2 ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ದೆ ಅಷ್ಟೇ. 10 ನಿಮಿಷಕ್ಕೆ ನಾನು ಎಷ್ಟು ರಿಲೀಫ್ ಆದೆ ಅಂತಂದರೆ ನಿಜವಾಗ್ಲೂ ಯಾವ ಮೆಡಿಷನ್ ತೊಗೊಂಡ್ರು ಆ ಥರ ನಾನು ರಿಲೀಫ್ ಆಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ರಿಲೀಫ್ ಆಗುತ್ತೆ. ನನಗೊಬ್ಬನೇ ಮಗ ವಿಕಾಸ್ ಅಂತ. ಇವ್ರು ಧನ್ಯ ಮೇಡಮ್ ಹತ್ರ ರೇಖೆ ಕೊಡಿಸಿದ್ವಿ. ತುಂಬ ಚೆನ್ನಾಗಿದ್ದಾನೆ ಇವಾಗ. ಫಸ್ಟ್ ಅವ್ನ ಹೆಲ್ತ್ ಅವಾಗವಾಗ ಇದಾಗ್ತಾಯಿತ್ತು. ಬಟ್ ಅವನಿಗೆ ಶೀತ ಅವಾಗವಾಗ ಜ್ವರ ಬರ್ತಾಯಿತ್ತು. ಇವಾಗ ಏನೂ ಇಲ್ಲ, ಆರೋಗ್ಯದಲ್ಲಂತೂ ತುಂಬ ಚೆನ್ನಾಗಿದ್ದಾನೆ. ಆ ವಿಷಯದಲ್ಲಂತೂ ಧನ್ಯ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಟ್ ಅವ್ನು ತುಂಬ ಹಠ ಅಂತಂದರೆ ಕೇಳ್ತಾನೆ ಇರಲಿಲ್ಲ ಯಾರ ಮಾತು. ಎಲ್ಲರೂ ಇವನು ಹೆಂಗೆ ಪ್ರಿಪೇರ್ ಮಾಡ್ತೀಯ ನೀನು, ಹೇಗೆ ಪ್ರಿಪೇರ್ ಮಾಡ್ತೀಯ ಅಂತ ಪ್ರತಿಯೊಬ್ಬರು ನಮ್ಮ ಇವರೆಲ್ಲ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿಲಿ ಅದೇ ಒಂದು ಆಗೋಗಿತ್ತು. ಹೆಂಗೆ ಇವನ್ನ ಪ್ರಿಪೇರ್ ಮಾಡ್ತೀಯ ನೀನು, ಇಷ್ಟೊಂದು ಹಠ ಕಲ್ತಿದ್ದಾನೆ, ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಸಾಕಿದ್ದಾನೆ ಅಂತ ಎಲ್ಲರೂ ಕೇಳೋರು. ಬಟ್ ಆದರೆ ಇಲ್ಲಿ ಒಂದಿನ ಥಿಂಕ್ ಮಾಡಿದೆ ಹೆಂಗೆ ಇವನ್ನ ಪ್ರಿಪೇರ್ ಮಾಡೋದು ಅಂತ. ಬಟ್ ಸರ್ ಹತ್ರ ಬಂದೆ, ರೇಖೆ ಕೊಡಿಸಿ ಅಂತ ಹೇಳಿದರು. ಆಮೇಲೆ ಧನ್ಯ ಮೇಡಮ್ ಹತ್ರ ಹೋದೆ, ರೇಖೆ ಕೊಡಿಸಿದ್ವಿ. ಇವಾಗಂತೂ ಹಠ ಬಿಟ್ಟು ಎಷ್ಟು ಸಾಫ್ಟ್ ಆಗಿದ್ದಾನೆ ಅಂದರೆ ನನ್ನ ಮಗ ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ಏನು ಅವನು ಊಟ ಬಿಟ್ಟರು ರೇಖೆ ಬಿಡಲ್ಲ. ರೇಖೆ ಬಿಡಲ್ಲ. ಮೊನ್ನೆ ಒಂದಿನ ಒಂದು ಇನ್ಸಿಡೆನ್ಸ್, ನಾವು ಎಲ್ಲೋ ಹೋಗಿದ್ವಿ ಆಚೆ, ಬಂದಾಗ 11 o'clock ಆಗಿತ್ತು. ಅವ್ನು ಬಟ್ಟು ಫುಲ್ಲು ಬ್ಯುಸಿಯಾಗಿದ್ದ. ಡೇ ಟೈಮು ಫಂಕ್ಷನ್ಗೆ ಹೋಗಿದ್ವಿ. ಬಂದ ತಕ್ಷಣ ಊಟ ಮಾಡೋ ಬೇಡ, ಫಸ್ಟ್ ರೇಖೆ ಮಾಡ್ತೀನಿ ನಾನು. ಫಸ್ಟ್ ರೇಖೆ ನಂಗೆ ರೇಖೆ ಮಾಡಿದ್ರೆ ರಿಲೀಫ್ ಆಗುತ್ತೆ. ಫಸ್ಟ್ ರೇಖೆ ಮಾಡ್ತೀನಿ. ಊಟ ಎಲ್ಲ ಬಿಟ್ಟು ಅವ್ನು ರೇಖೆ ಮಾಡ್ತಾನೆ. ಅವನಿಗೆ ರೇಖೆ ತುಂಟ ಅಂದರೆ ಸರ್ ಅವನ್ನ ಹಿಡಿದು ಯಾವ ಫಂಕ್ಷನು ಅಟೆಂಡೇ ಮಾಡ್ತಿರ್ಲಿಲ್ಲ ನಾನು. ಅವನೊಂದು 10 years ತನಕ ನಾ ಯಾವ ಫಂಕ್ಷನು ಅಟೆಂಡೇ ಮಾಡಿಲ್ಲ ಬಿಡಿ. ಅಷ್ಟು ತುಂಟ ಹಠ ಮತ್ತು ಓದೋದ್ರ ಕಡೆ ಆಸಕ್ತಿನೇ ಇರಲಿಲ್ಲ. ಬಟ್ ಇವಾಗ SLCಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾನೆ. ಒಳ್ಳೆ ಕಡೆ ಸೀಟು ಸಿಕ್ತು. ಬಟ್ ಅವನಿದ್ರಲ್ಲಿ ಅವ್ನು ಏನು ಅನ್ಕೋತಾನೆ ಅದನ್ನು ಮಾಡ್ತಾ ಇದ್ದಾನೆ. ಅವನೇನಾದರೂ ಅನ್ಕೊಂಡು ಅಮ್ಮ ನಾನು ಇಷ್ಟೇ ಮಾರ್ಕ್ಸ್ ತೊಗೊಳ್ಳೋದು ಅಂತಂದರೆ ಅಷ್ಟೇ ಮಾರ್ಕ್ಸ್ ತೊಗೋತಾನೆ. ಮತ್ತು ಅವನ ಬಾಯಲ್ಲಿ ಏನು ಬರುತ್ತೆ ಅದೇ ಆಗುತ್ತೆ. ಕಾರಣ ಅದೇ ರೇಖೆ ಕೊಡಿಸಿದ್ದೀನಿ. ಬಟ್ ಅವ್ರು ಧನ್ಯ ಮೇಡಮ್ ಬಂದ ಬೇಡ ಅಂತ ಇದ್ದ. ಬಟ್ ಇಲ್ಲಪ್ಪ ನಾವು ಒಂದು ಕಡೆ ಹೋಗೋಣ, ಸುಮ್ಮನೆ ಎಲ್ಲೋ ಒಂದು ಕಡೆ ಹೋಗೋಣ. ಮತ್ತು ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ನಮಗೆ. ಬಟ್ ಇಲ್ಲಿ ಸರ್ ಹತ್ರ ಹೋಗೋಣ ಅಂತ ಸುಮ್ಮನೆ ಕೇಳ್ಕೊಂಬರೋಣ ಬಾ ಅಂತ ಕರ್ಕೊಂಬಂದೆ. ಬಟ್ ಅವರು ಧನ್ಯ ಮೇಡಮ್ ರೇಖೆ ಭಾರಿ ಸಾಫ್ಟಾಗೆಲ್ಲ ಇದು ಮಾಡಿಕೊಟ್ರು. ಓದ್ತೀಯ ಮತ್ತು ಎಲ್ಲ ಪಾಸಿಟಿವ್ ಥಿಂಕ್ ಮಾಡು ಅಂತ ಹೇಳಿದರು. ಅವಾಗಿಂದ ಪರವಾಗಿಲ್ಲ. ನನಗೆ ಸರ್ ಒಂದಿನ ತುಂಬ ಕಾಲು ನೋಯ್ತಾ ಇತ್ತು. ಕಾಲು ನೋವು ಕಣಪ್ಪ, ತುಂಬ ನನಗೆ ನಡೆಯೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಕಾಲು ನೋವು. ಮಲ್ಕೊಳಮ್ಮ ಸ್ವಲ್ಪ ಹೊತ್ತು ಒಂದು. ಓಕೆ ಆಯ್ತಪ್ಪ ಮಲ್ಕೊಂಡೆ. ಆ ಕಾಲನ್ನ ಸರ್ 2 ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ದೆ ಅಷ್ಟೇ. 10 ನಿಮಿಷಕ್ಕೆ ನಾನು ಎಷ್ಟು ರಿಲೀಫ್ ಆದೆ ಅಂತಂದರೆ ನಿಜವಾಗ್ಲೂ ಯಾವ ಮೆಡಿಷನ್ ತೊಗೊಂಡ್ರು ಆ ಥರ ನಾನು ರಿಲೀಫ್ ಆಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ರಿಲೀಫ್ ಆಗುತ್ತೆ. ಅದ್ಭುತ. ತುಂಬ ಇದು ರೇಖಿಯಿಂದ ತುಂಬ ಒಳ್ಳೇದಾಗಿದೆ. ನನ್ನ ಮಗ ಅಂತೂ ಅದೇ ಅದ್ಭುತ. ನನ್ನ ಮಗಂದೇ ನನಗೆ. ಅವ್ನು ಇವನ ಅಂತ ಅನ್ಕೋಬಿಟ್ಟಿದ್ದಾರೆ ಈಗೆಲ್ಲ ನಮ್ಮ ಫ್ಯಾಮಿಲಿಲಿ. ಇವನು ಹೇಗೆ ಇಷ್ಟೊಂದು ಕಂಟ್ರೋಲ್ ಆಗಿದ್ದಾನೆ, ಎಷ್ಟೊಂದು ಸೈಲೆಂಟ್ ಆಗಿದ್ದಾನೆ ಅಂತ ಎಲ್ಲ ಕಡೆ ಒಳ್ಳೆ ಇದ್ದಿದೆ ನನ್ನ ಮಗನಿಗೆ. SLCಲೂ ಮಾರ್ಕ್ಸ್, ಸ್ಕೂಲಲ್ಲೂ ಅವ್ನು ಬ್ಯಾಡ್ ನೇಮ್ ಇಲ್ಲ. ಅವಾಗಿಂದನೂ ಫಸ್ಟು ಸ್ಟಾರ್ಟಿಂಗು LKG UKGಲೆಲ್ಲ ತುಂಬ ತುಂಟ ಅಂತ ಕಂಪ್ಲೇಂಟ್ ಬರ್ತಾಯಿತ್ತು. ಬಟ್ ಆದರೆ ಇವಾಗ SLCವರೆಗೂ ಏನೂ ಕಂಪ್ಲೇಂಟ್ ಇಲ್ಲ. ಒಂದು ಒಳ್ಳೆಯವನಿದ್ದಾನೆ, ನಿಮ್ಮ ಮಗ ಒಳ್ಳೆಯವನಿದ್ದಾನೆ, ಓದ್ತಾನೆ ಬಿಡಿ. ನನಗೆ ಎನ್ಕರೇಜ್ ಮಾಡ್ತಾಯಿದ್ರು, ಮೇಡಮ್ ಅವ್ನು ಹೆಂಗೆ SLCಲಿ ಅಂತ ಕೇಳಿದ್ರೆ ನಿಮ್ಮ ಮಗ ಒಳ್ಳೆಯನಿದ್ದಾನಪ್ಪ, ಓದ್ತಾನೆ, ಏನು ವರಿ ಮಾಡಬೇಡಿ ಅಂತ ಅವ್ರ ಮಿಸ್ ಎಲ್ಲ ಹೇಳೋರು. ತುಂಬ ಒಳ್ಳೆಯದೆ ಸರ್. ಒಂದು 3 years ಆಯಿತು. ಮಾಡ್ತಾನೆ, ಒಂದಿನ ಬಿಟ್ಟಿಲ್ಲ. ಇಲ್ಲ ಸರ್, ಅವನು ಮೊಬೈಲು ನೋಡ್ತಾನೆ, ಏನಿಲ್ಲ ಮೊಬೈಲ್ ನೋಡ್ತಾನೆ, ಆದರೂ ರೇಖೆ ಬಿಡಲ್ಲ. 2nd level ದೀಕ್ಷೆ ತೊಗೊಂಡಿದ್ದಾನೆ. ಇಲ್ಲೇ ಕರ್ಕೊಂಬಂದು ಅವ್ರ ಹತ್ರನೇ ಧನ್ಯ ಮೇಡಮೇ ಕೊಟ್ಟಿದ್ದಾರೆ. ಈಗ 3rd level ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ PU ಇದೊಂದು ಮಿಡಲ್ ಏಜು. 2nd PUಗೆಲ್ಲ ಸ್ವಲ್ಪ ಹುಡುಗರುಗಳು ಆಚೆ ಈಚೆ ಆಗ್ತಾ ಇರುತ್ತೆ. ಬಟ್ ಅವ್ನು ಹಂಗೆ ಆಗಲ್ಲ ರೇಖೆಯಿಂದ. ಬಟ್ ನನ್ನ ಮೈಂಡಲ್ಲಿ ಹಂಗೆ ಅನಿಸಿದೆ, ಕೊಡಿಸ್ಬೇಕು ಇನ್ನೊಂದು 3rd ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕೊಡಿಸ್ಬೇಕು. ಏಂಜಿಲ್ಸು ಅಂದ್ಕೊಂಡಿದ್ದೀನಿ ಸರ್, ಕೊಡಿಸ್ಬೇಕು. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಅವನು ನೋಡಿ ತೊಗೋಬೇಕು ಅನಿಸಿದೆ ಇವಾಗ. ಬಟ್ ನನಗೆ ಅದರಲ್ಲೂ ಹೆಲ್ತ್ ಸರಿ ಇರಲ್ಲ ಅವಾಗವಾಗ. ಅದಕ್ಕೆ ನಮ್ಮ
ಹಸ್ಬೆಂಡು ಹೇಳ್ತಿದ್ರೆ ನೀನು ರೇಖಿ ತೊಗೊಬಿಡು ಮಗನ ಥರ ಅಂತ. ಮಗನೂ ಪ್ರತಿದಿನ ಹೇಳ್ತಾನೆ, ಅಮ್ಮ ನೀನು ರೇಖಿ ತೊಗೊಬಿಡಮ್ಮ ಸರಿ ಹೋಗ್ತೀಯಾ, ಅಮ್ಮ ನೀನು ರೇಖಿ ತೊಗೊಬಿಡಮ್ಮ ಸರಿ ಹೋಗ್ತೀಯಾ ಅಂತ ಹೇಳ್ತಾನೆ ಇರ್ತಾನೆ ಅವನು. ಯಾಕೋ ಇದು ಸರಿ ಇಲ್ಲ ಕಣೋ ತಲೆ, ಅಮ್ಮ ದಿನ ಒಂದೊಂದು ಹೇಳೋ ಬದಲು ಫಸ್ಟು ಮೇಡಮ್ ಹತ್ರ ಹೋಗಿ ನೀನು ರೇಖಿ ತೊಗೊ ಅಂತಾನೆ. ಅವ್ನು ನನ್ನನ್ನು ಕರ್ಕೊ ಬರ್ತಾ ಇದ್ದಾನೆ, ಫಸ್ಟ್ ನೀನು ರೇಖಿ ತೊಗೊಳಮ್ಮ, ಫಸ್ಟ್ ನೀನು ರೇಖಿ ತೊಗೊಳಮ್ಮ ಅಂತಾನೆ. ಸಮಯ ಇರುತ್ತೆ, ಬಟ್ ಅವ್ನು ಹೆಲ್ಪ್ ಮಾಡ್ತಾನೆ ಆತ. ಫಸ್ಟು ಏನೋ ಒಂಥರ ಎಲ್ಲರನ್ನೂ ಇನ್ನು ಏಕವಚನದಲ್ಲಿ ಇದು ಮಾಡ್ತಾ ಇರೋನು. ಈಗ ತಂದೆ ತಾಯಿ ಅಂತಂದ್ರೆ ಆ ರೇಖೆಯಿಂದನೇನೋ ತುಂಬ ರೆಸ್ಪೆಕ್ಟ್ ಕೊಡ್ತಾನೆ. ನಮಗೂ ಅಷ್ಟೇ, ಪೇರೆಂಟ್ಸ್ಗಳಿಗಾಗಲಿ ಯಾರೇ ಆಗಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಒಂಥರ ಒಳ್ಳೆ ಇದಿದೆ ಸರ್ ಅವ್ನಿಗೆ ಮಾತ್ರ. ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಅನಿಸಿದೆ ರೇಖೆ ಕೊಡಿಸಿದ್ಮೇಲೆ. ಪ್ರಚಂಡ ಆಗಿದ್ದಾನೆ. ಮತ್ತು ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ ಅವನಿಗೆ. ಕೋಪ ತುಂಬ ಕಮ್ಮಿ ಮಾಡ್ಕೊಂಡಿದ್ದಾನೆ. ಕೋಪ ಅನ್ನೋದೇ ಇಲ್ಲ ಬಿಡಿ, ಏನಾರ ಹೇಳಿದ್ರೆ ತಟ್ಟಂತ 10 ನಿಮಿಷ ಕೋಪ ಬರುತ್ತೆ, ಅದು ಹೆಂಗೆ ಅವನು ಇದು ಮಾಡ್ಕೊತಾನೋ ಗೊತ್ತಿಲ್ಲ, ಕೂಲಾಗಿಬಿಡ್ತಾನೆ. ಇದು ರೈಟ್ ನ್ಯೂಸ್.